ಕೂಲಿಂಗ್ ಟವರ್ ಎಂದರೇನು, ಟೈಪ್ಸ್ ಆಫ್ ಕೂಲಿಂಗ್ ಟವರ್ ಮತ್ತು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡುವಂಥ ಟೈಪ್ಸ್ ಆಫ್ ಕೂಲಿಂಗ್ ಟವರ್ನ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದಿಲ್ಲ, ಲಾಸ್ಟ್ ಗಂಟ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ನೀವು ನೋಡಬೇಕಾಗುತ್ತೆ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೂಲಿಂಗ್ ಟವರ್ನ ಏನು ರೀಸನ್ಗೋಸ್ಕರ ಯೂಸ್ ಮಾಡ್ತಾರೆ ಅಂದರೆ, ಈ ಚಿಲ್ಲರ್, AH, ಕಂಡೆನ್ಸರ್ ಮತ್ತು ಇಂಡಸ್ಟ್ರಿಯಲ್ ಪ್ರೋಸೆಸ್ನಲ್ಲಿ ಇರುವಂಥ ಎಕ್ವಿಪ್ಮೆಂಟ್ಲಿರುವಂಥ ಹೀಟ್ನ ರಿಮೂವ್ ಮಾಡಲು ಯೂಸ್ ಮಾಡ್ತಾರೆ. ಸೊ ಇದರಿಂದ ಮಿಷಿನರೀಸ್ ಓವರ್ ಹೀಟಿಂಗ್ ಆಗೋದು ಅವಾಯ್ಡ್ ಮಾಡ್ಬೋದು, ಹಾಗೂ ಮಿಷಿನರಿನ ಲೈಫ್ ಸ್ಪ್ಯಾನ್ನ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ರೀಸನಿಂದ ಕೂಲಿಂಗ್ ಟವರ್ನ ಯೂಸ್ ಮಾಡ್ತಾರೆ. ಸೊ ಈ ಕೂಲಿಂಗ್ ಟವರ್ ಎಕ್ಸಾಂಪಲ್ಗೆ ಇನ್ಲೆಟ್ ವಾಟರ್ 30 ಡಿಗ್ರಿ ಕೊಡ್ತೀವಿ, ಸರಿನಾ? ಸೊ 30 ಡಿಗ್ರಿ ಕೊಡ್ತೀವಿ ಇನ್ಲೆಟ್ ವಾಟರ್. ಸೊ ಔಟ್ಲೆಟ್ನಲ್ಲಿ ಒಂದು 28 or 27 ಆ ರೇಂಜಲ್ಲಿ ಔಟ್ಪುಟ್ ಆಗಿ ಕೊಡುತ್ತೆ. ಹಾಗಂದರೆ ವಾಟರ್ನ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡಿ ಕೊಡುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಈ ಕೂಲಿಂಗ್ ಟವರ್ನ ಯೂಸ್ ಮಾಡ್ತೀವಿ. ಸೊ ಮೇಯ್ನಾಗಿ ಒಂದು 2 ಟೈಪ್ಸ್ ಆಫ್ ಕೂಲಿಂಗ್ ಟವರ್ ಇದೆ. ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಒಂದು 2 ಟೈಪ್ಸ್ ಆಫ್ ಕೂಲಿಂಗ್ ಟವರ್ ಏನಂದರೆ ಕೌಂಟರ್ ಫ್ಲೋ ಮತ್ತು ಕ್ರಾಸ್ ಫ್ಲೋ ಕೂಲಿಂಗ್ ಟವರ್ ಅಂತ. ಓಕೆನಾ? ಸೊ ಫಸ್ಟ್ ಕೌಂಟರ್ ಫ್ಲೋ ಕೂಲಿಂಗ್ ಟವರ್ನ ಬಗ್ಗೆ ನೋಡೋಣ. ಕೌಂಟರ್ ಫ್ಲೋ ಕೂಲಿಂಗ್ ಟವರ್ನ ಕನ್ಸ್ಟ್ರಕ್ಷನ್ ಬಗ್ಗೆ ಫಸ್ಟ್ ನೋಡೋಣ. ಕನ್ಸ್ಟ್ರಕ್ಷನ್ ಅಂತ ಬಂದರೆ, ಕೂಲಿಂಗ್ ಟವರ್ನ ಟಾಪ್ ಸೈಡ್ನಲ್ಲಿ ಫ್ಯಾನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಫ್ಯಾನ್ನ ಕೆಳಗಡೆ ಫಿಲ್ಸ್ ಅಂತ ಒಂದು ಮೆಟೀರಿಯಲ್ನ ಪ್ಲೇಸ್ ಮಾಡಿರ್ತಾರೆ. ಈ ಮೆಟೀರಿಯಲ್ ಏನು ಮಾಡುತ್ತೆ ಅಂದರೆ, ವಾಟರ್ನ ಪ್ರೊವೈಡ್ ಮಾಡಿದಾಗ ಆ ಫಿಲ್ಸ್ ಮೇಲೆ ವಾಟ್ರಲ್ಲಿರುವಂಥ ಸರ್ಫೇಸ್ನ ಎಕ್ಸ್ಪ್ಯಾಂಡ್ ಮಾಡಿ ಏರ್ಗೆ ಕೊಡುತ್ತೆ. ಸೊ ಆವಾಗ ಏರ್ನ ಮುಖಾಂತರ ವಾಟ್ರ್ ಬಂದು ಫುಲ್ ಕೂಲ್ ಆಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಈ ಫಿಲ್ಸ್ನ ಯೂಸ್ ಮಾಡ್ತಾರೆ. ಸೊ ಫಿಲ್ಸ್ನ ಬಾಟಮ್ ತೊಟ್ಟಿ ಅಥವಾ ಒಂದು ಟ್ಯಾಂಕ್ನ ಪ್ಲೇಸ್ ಮಾಡಿರ್ತಾರೆ, ಅಥವಾ ಕೆಲವೊಂದು ಕಡೆ ಬೇಸಿನ್ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಒಂದೊಂದು ಕಡೆ ಟ್ಯಾಂಕ್ನ ಕಟ್ಟಿರ್ತಾರೆ. ಸೊ ಅದೇ ಬೆಸ್ಟ್ ಆಗಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಇಂಡಸ್ಟ್ರಿಯಲ್. ಓಕೆನಾ? ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ವರ್ಕಿಂಗ್ ಅಂತ ಬಂದರೆ, ಟಾಪ್ ಸೈಡ್ ಫ್ಯಾನ್ ರೊಟೇಟ್ ಆಗ್ತಿರುತ್ತೆ, ಇದರಲ್ಲಿ ಕಂಟಿನ್ಯೂಸ್ ರೊಟೇಟ್ ಆಗ್ತಿರ್ಬೇಕು, ಆವಾಗ ಮಾತ್ರ ಇದು ಎಫಿಷಿಯನ್ಸಿನ ಚೆನ್ನಾಗಿ ಕೊಡ್ತಾ ಇರುತ್ತೆ. ಮೇಲ್ಗಡೆ ವಾಟರ್ನ ಸ್ಪ್ರೇ ಮಾಡ್ತೀವಿ. ಇವಾಗ ವಾಟರ್ ಇನ್ಲೆಟ್ ಅಂತ ಈ ವಾಟರ್ ಇನ್ಲೆಟ್ನಲ್ಲಿ ವಾಟರ್ನ ಪ್ರೊವೈಡ್ ಮಾಡ್ತೀವಿ, ಹಾಟ್ ವಾಟರ್ನ. ಓಕೆನಾ? ಹಾಟ್ ವಾಟರ್ ಎಕ್ಸಾಂಪಲ್ಗೆ ಒಂದು 30 ಡಿಗ್ರಿ, ಒಂದು 32 ಡಿಗ್ರಿನಲ್ಲಿ ಕೊಡ್ತೀವಿ. ಓಕೆನಾ? 32 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಹಾಟ್ ವಾಟರ್ನ ಕೊಡ್ತೀವಿ. ಸೊ ಕೊಟ್ಟಾಗ ವಾಟರ್ ಏನಾಗುತ್ತೆ, ಕೆಳಗಡೆ ಹೋಗ್ತಾ ಇರುತ್ತೆ. ಸೇಮ್ ಟೈಮ್ ಮೇಲ್ಗಡೆ ಫ್ಯಾನ್ ರೊಟೇಟ್ ಆಗುತ್ತೆ. ರೊಟೇಟ್ ಆದಾಗ ಏನಾಗುತ್ತೆ ಇಲ್ಲಿ ಅಂದರೆ, ಶಟ್ ಮಾಡುತ್ತೆ, ಮೇಲ್ಗಡೆ ಹಾಟ್ ಏರ್ನ ಔಟ್ಸೈಡ್ ಬಿಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏರ್ನ ಶಟ್ ಮಾಡಿದಾಗ ವಾಟರ್ನಲ್ಲಿರುವಂತಹ ಹೀಟ್ನ ರಿಮೂವ್ ಮಾಡುತ್ತೆ. ಸೊ ರಿಮೂವ್ ಮಾಡಿದಾಗಲೇ ಈ ರೀತಿ ಹೊಗೆಗಳು ಬರುತ್ತೆ. ಓಕೆನಾ? ಸೊ ಹೊಗೆ ಅಂದರೆ ಹಾವಿ, ಸ್ಟೀಮ್ ಬರುತ್ತೆ. ಸೊ ರಿಮೂವ್ ಮಾಡಿದಾಗ ಸ್ಟೀಮ್ ಬಂದಾಗ ಸೊ ಕೂಲ್ಡ್ ವಾಟರ್ ಬಂದು ಆ ಟ್ಯಾಂಕ್ ಅಥವಾ ಬೇಸಿನ್ನಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಮಿಷಿನರೀಸ್ ಮತ್ತು ಚಿಲ್ಲರ್, AH ಇಂತಹ ಕಡೆಗೆ ಕೂಲಿಂಗ್ ವಾಟರ್ ಫ್ಲೋ ಆಗುತ್ತೆ. ಓಕೆನಾ? ಸೊ ಮೇಲ್ಗಡೆಯಿಂದ ವಾಟರ್ ಸ್ಪ್ರೇ ಮಾಡ್ತೀವಿ, ಅದರ ಆಪೋಸಿಟ್ ಬಂದು ಏರ್ ಫ್ಲೋ ಆಗುತ್ತೆ. ಟಾಪಿಂದ ಬಾಟಮ್ ಸೈಡ್ ಬಂದು ವಾಟರ್ ಫ್ಲೋ ಆಗುತ್ತೆ, ಸರಿನಾ? ಅದು ವಾಟರ್. ಏರ್ ಬಂದು ಹೆಂಗೆ ಫ್ಲೋ ಆಗುತ್ತೆ ಅಂದರೆ, ಬಾಟಮಿಂದ ಟಾಪ್ ಸೈಡ್ಗೆ ಏರ್ ಫ್ಲೋ ಆಗುತ್ತೆ ಫ್ಯಾನ್ನ ಮುಖಾಂತರ, ಫ್ಯಾನ್ ರೊಟೇಟ್ ಆದಾಗ. ಸೊ ಈ ರೀತಿ ಆದಾಗ ಹಾಟ್ ವಾಟರ್ನಲ್ಲಿರುವಂತಹ ಹೀಟ್ನ ರಿಮೂವ್ ಮಾಡುತ್ತೆ. ಓಕೆನಾ? ಸೊ ಇದು ಕೂಲಿಂಗ್ ಟವರ್ನ ವರ್ಕಿಂಗ್ ಆಗಿರುತ್ತೆ. ಸೇಮ್ ಕ್ರಾಸ್ ಫ್ಲೋ ಕೂಲಿಂಗ್ ಟವರ್ ಕೂಡ ಅದೇ ರೀತಿ. ಕ್ರಾಸ್ ಫ್ಲೋ ಕೂಲಿಂಗ್ ಟವರ್ನ ಕನ್ಸ್ಟ್ರಕ್ಷನ್ ಅಂತ ಬಂದರೆ, ಸೊ ಇದರಲ್ಲೂ ಕೂಡ ಅಷ್ಟೇ, ಟಾಪ್ ಸೈಡ್ನಲ್ಲಿ ಫ್ಯಾನ್ನ ಫಿಕ್ಸ್ ಮಾಡಿರ್ತಾರೆ. ಓಕೆನಾ? ಬಟ್ ಫಿಲ್ಸ್ ಇರುತ್ತಲ್ಲ, ಸೈಡಲ್ಲಿ ಪ್ಲೇಸ್ ಮಾಡಿರ್ತಾರೆ, ಅಂದರೆ ವರ್ಟಿಕಲ್ ಆಗಿ ಫಿಕ್ಸ್ ಮಾಡಿರ್ತಾರೆ. ಅದನ್ನು ಕೂಡ ವರ್ಟಿಕಲ್ ಆಗಿ ಹಾಕಿದ್ರು, ಬಟ್ ಟಾಪ್ ಸೈಡ್ನಲ್ಲಿ ಹಾರಿಜಾಂಟಲ್ ಆಗಿ ಒಂದೇ ಕಡೆ ಹಾಕಿರ್ತಾರೆ. ಓಕೆನಾ? ಅಂದರೆ ಒಂದೇ ಸುತ್ತ ಎಲ್ಲ ಕೂಲಿಂಗ್ ಟವರ್ನ ಸುತ್ತ ಪ್ಲೇಸ್ ಮಾಡಿದರು. ಯಾವುದರಲ್ಲಿ? ಕೌಂಟರ್ ಫ್ಲೋದಲ್ಲಿ ಫಿಲ್ಸ್ನ ಸುತ್ತ ಪ್ಲೇಸ್ ಮಾಡಿದ್ರು, ಎಲ್ಲೂ ಗ್ಯಾಪ್ ಬಿಟ್ಟಿರಲಿಲ್ಲ, ಅದ್ರ ಮೇಲ್ಗಡೆ ಫ್ಯಾನ್ ಇತ್ತು. ಇದರಲ್ಲಿ ಹೆಂಗಿರುತ್ತೆ ಅಂದರೆ, ಸೈಡಲ್ಲಿ ಮಾತ್ರ ಫಿಲ್ಸ್ನ ಪ್ಲೇಸ್ ಮಾಡಿರ್ತಾರೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಅಂದರೆ ಫ್ಯಾನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಇವಾಗ ಏರ್ ಫ್ಲೋ ಹೆಂಗಿರುತ್ತೆ ಅಂದರೆ, ಸೈಡಿಂದ ಏರ್ ಫ್ಲೋ ಆಗುತ್ತೆ, ಅಂದರೆ ಹಾರಿಜಾಂಟಲ್ ಆಗಿ ಏರ್ ಫ್ಲೋ ಇರುತ್ತೆ. ವಾಟರ್ನ ಡೈರೆಕ್ಷನ್ ಬಂದು ಸೇಮ್ ವರ್ಟಿಕಲ್ ಆಗಿರುತ್ತೆ, ಫಿಲ್ಸ್ನ ಮೇಲ್ಗಡೆ ಸೈಡಿಂದ. ಸೊ ಎರಡು ಕಡೆ ಫಿಲ್ ಮಾಡಿರ್ತಾರೆ, ಫಿಲ್ಸ್ನ ಎರಡು ಕಡೆ ಪ್ರೊವೈಡ್ ಮಾಡಿರ್ತಾರೆ, ಎರಡು ಕಡೆ. ಇವಾಗ ನೋಡ್ಬೋದು ನೀವು, ಹಾಟ್ ವಾಟರ್ ಇನ್ ಅಂತ ಎರಡು ಕಡೆ ಆಯ್ತಲ್ವಾ ರೆಡ್ ಕಲರ್ನಲ್ಲಿ. ಸೊ ಅದು ಎರಡು ಕಡೆ ಫಿಲ್ ಆಗ್ತಿರುತ್ತೆ. ಇವಾಗ ಅದೇ ರೀತಿ ನೋಡ್ಬೋದು,
ಕೌಂಟರ್ ಫ್ಲೋದು ನೋಡಿ ಹೆಂಗಿದೆ ಅಂತ. ಸೊ ಎರಡು ಕಡೆ ಪ್ಲೇಸ್ ಒಂದೇ ಕಡೆಯಿಂದ ಆಗ್ತೈತೆ, ಬಟ್ ಸುತ್ತ ಫಿಲ್ ಮಾಡಿದರೆ ಸೇಮ್ ಇದೇ ರೀತಿ ಕೂಡ ಅಷ್ಟೇ. ಕ್ರಾಸ್ ಫ್ಲೋ ಬಂದು ಎರಡು ಕಡೆ ಪ್ಲೇಸ್ ಮಾಡಿರ್ತಾರೆ. ಇವಾಗ ವರ್ಕಿಂಗ್ ಅಂತ ಬಂದರೆ ಏರ್ ಡೈರೆಕ್ಷನ್ ಇರುತ್ತಲ್ಲ ಅದು ಹಾರಿಜಾಂಟಲ್ ಆಗಿರುತ್ತೆ. ಹಾಗಾದರೆ ಕೆಳಗಡೆಯಿಂದ ಒಂದು ರೀತಿ ರೊಟೇಟ್ ಆಗಿ ಹೋಗುತ್ತೆ ಏರ್ ಫ್ಲೋ. ವಾಟರ್ ಡೈರೆಕ್ಷನ್ ಬಂದು ವರ್ಟಿಕಲ್ ಆಗಿರುತ್ತೆ. ಸೇಮ್ ಮೇಲ್ಗಡೆಯಿಂದ ಹೆಂಗೆ ಸ್ಪ್ರೇ ಮಾಡ್ತೀವೋ ಅದೇ ರೀತಿ ಇರುತ್ತೆ. ಸೊ ಅದಿಲ್ಲದೆ ಈ ಫಿಲ್ಸ್ ಇರುತ್ತಲ್ಲ, ಫಿಲ್ಸ್ನ ಸ್ವಲ್ಪ ಕ್ರಾಸಾಗೆ ಪ್ಲೇಸ್ ಮಾಡಿರ್ತಾರೆ. ಸೊ ಆವಾಗ ಮಾತ್ರ ವಾಟರ್ ನಾವು ಪ್ರೊವೈಡ್ ಮಾಡಿದಾಗ ಅದು ಕೂಡ ಕ್ರಾಸಾಗೆ ಫ್ಲೋ ಆಗುತ್ತೆ ಡೌನ್ವರ್ಡ್ಗೆ ಫ್ಲೋ ಆದಾಗ. ಸೊ ಏರ್ ಬಂದು ಆಪೋಸಿಟ್ ಡೈರೆಕ್ಷನ್ಗೆ ಹೋದಾಗ ಸೊ ವಾಟರ್ನಲ್ಲಿರುವಂತಹ ಸರ್ಫೇಸ್ನ ಎಕ್ಸ್ಪೆಲ್ ಮಾಡಿ ಏರ್ನಲ್ಲಿ ಕೂಲ್ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ಇದನ್ನು ಕ್ರಾಸಾಗಿ ಪ್ಲೇಸ್ ಮಾಡಿರ್ತಾರೆ. ಆದರೆ ಕೌಂಟರ್ ಫ್ಲೋದಲ್ಲಿ ಸ್ಟ್ರೈಟಾಗಿ ಫಿಲ್ ಮಾಡಿರ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಕ್ರಾಸಾಗಿ ಫಿಕ್ಸ್ ಮಾಡಿರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಕೂಲಿಂಗ್ ಟವರ್ನ ವರ್ಕಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.